ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಮಡಿವಾಳ ಸಮಾಜಕ್ಕೆ ಸೇರಿದ ಬಿ. ಶಿವಲಿಂಗಪ್ಪ ಅವರ ಭೀಕರ ಹತ್ಯೆಯನ್ನು ಖಂಡಿಸಿ ತಾಲೂಕು ಮಡಿವಾಳರ ಸಂಘ ಹಾಗೂ ಕೆಆರ್ಎಸ್ ಪಕ್ಷದ ವತಿಯಿಂದ ನಗರದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ಮೊದಲು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದ ಪ್ರತಿಭಟನಾಕಾರರು ನಂತರ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ದಾರಿಯುದ್ದಕ್ಕೂ ಹತ್ಯೆಕೋರರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಶಿವಲಿಂಗಪ್ಪ ಅವರು ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವುದನ್ನು ಸಹಿಸಲಾರದೆ ಕೆಲವರು ಈ ಕೃತ್ಯ ಎಸಗಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ತಕ್ಷಣವೇ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ನಮ್ಮ ಸಮಾಜ ಕಾಲದಲ್ಲೇ ಅನೇಕ ಮಠಗಳಿಗೂ ಕೂಡ ಸಹಾಯ ಮಾಡೋಣ, ಬಡಬಗ್ಗರಿಗೂ ಕೂಡ ಸಹಾಯ ಮಾಡೋದು. ಒಂದು ಕಾಲದಲ್ಲಿ ಆತ ಒಬ್ಬರದಲ್ಲಿ ಇಟ್ಟಾಗ ನಾನು ಸುಮಾರು ಸಲ ಅಂಗಡಿಗಳಿಗೆ ಭೇಟಿ ಕೊಡ್ತಿದ್ದೆ. ಆಗಾಗ ಆ ಭೇಟಿ ಕೊಟ್ಟಾಗ ರೈತರು ಅವ್ರ ಬಳಿ ಬಂದಾಗ ಆ ಗೊಬ್ಬರ ತಗೊಳ್ಳೋಕೆ ಬಂದಾಗ ಆತ 100 ರೂಪಾಯಿ ಕಮ್ಮಿ ಇರಲಿ, 500 ರೂಪಾಯಿ ಕಮ್ಮಿ ಇರಲಿ, ಒಂದು ಟೈಮ್ 1000 ರೂಪಾಯಿ ಕಮ್ಮಿ ಇದ್ರು ಕೂಡ ಹೋಗಕ್ಕೆ ಕೊಡುವಂತಲೇ. ಅಂದರೆ ಆ ಮನೋಭಾವ ಆತನಿಗೆ ಆಗಿತ್ತು. ಅದನ್ನ ಸಹಿಸಲಾರ ಯಾವ ಒಂದು ಮೇಲ್ವರ್ಗದವರು ಅವ್ರು ನಾವು ಹೇಳಕ್ ಬರಲ್ಲ ಇಂಥವ್ರ, ಯಾಕಂದ್ರೆ ನಮಗೆ ಕಂಡಿಲ್ಲ. ಆತ ಮಾಡೇ ಸೇವೆ ಹೇಳ್ಬೋದು. ಅಂದ್ರೆ ಅನೇಕ ಜನ ಕಡುಬಡವರಿಗೆ ಸಹಾಯ ಮಾಡಿದಲ್ಲ. ಸೊ ಸಹಾಯ ಮಾಡಿದಂಥ ವ್ಯಕ್ತಿಗೆ ದೇವರು ಕಾಪಾಡಬೇಕಾಗಿತ್ತು. ಯಾಕೆ ದೇವರು ಈತನಿಗೆ ಈ ರೀತಿ ಒಂದು ದುರ್ಮಾರ್ಗಕ್ಕೆ ದಾರಿ ಮಾಡಿಕೊಟ್ಟ ಗೊತ್ತಿಲ್ಲ. ಅಂತ ಹೋಗೋ ಸಮಯದಲ್ಲಿ ಆತ ಅಲ್ಲಿಂದ ಹೋಗ್ಬೇಕಾದ್ರೆ ಮನೆಯಲ್ಲಿ ಕೂಡ ಯಾವ ರೀತಿ ಹೋದ್ರು, ಏನು ಯಾಕೆ ಹೋದ್ರು, ಈತ ಬರ್ಬರ ಹತ್ಯೆ ಮಾಡ್ಬೇಕಾದ್ರೆ ಅನೇಕ ಕಾರಣಗಳು ಯಾವ ಹಿನ್ನೆಲೆ ಇರ್ತಬೇಕಂದ್ರೆ ಆತ 1 ಲಕ್ಷ 2 ಲಕ್ಷ ಅಲ್ಲ, 25 ಲಕ್ಷ ಮತ್ತು 30 ಲಕ್ಷ ಈ ವ್ಯವಹಾರಗಳು ಮಾಡಲಾಗ್ತಿತ್ತು. ಒಂದು ಆ ಹಣದಿಂದ ಆಗಿದೆಯೋ, ಇನ್ನೊಂದಾಗಿಂದ ಆಗಿದೆಯೋ, ಮತ್ತೊಂದಾಗಿದೆಯೋ. ಸಮುದಾಯದಲ್ಲಿ ಒಂದು ಸಂಘಟನೆಯಲ್ಲಿ ಹೋರಾಟಗಾರರಾಗಿದ್ದ ಈ ಹತ್ಯೆಯಿಂದ ಏನಿದೆ, ಯಾರಿದ್ದಾರೆ ಅನ್ನೋದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಗೊತ್ತಾಗಬೇಕು. ಮತ್ತೆ ಈ ಹತ್ಯೆ ಇದೊಂದು ಒಂದು ಸಮುದಾಯಕ್ಕೆ ಅಂತಲ್ಲ, ಎಲ್ಲ ಪ್ರತಿಯೊಂದು ಸಮುದಾಯದಲ್ಲಿ ಆಗ್ತಾ ಇದೆಯಲ್ಲ. ಈ ಹತ್ಯೆಯಲ್ಲಿ ಇದರ ಹಿಂದೆ ಯಾರ್ಯಾರಿದ್ದಾರೆ, ಇದರ ಉದ್ದೇಶ ಏನು, ಏನ್ ಮಾಡಿದಾರೆ ಅಂತೇಳಿ ಮಡಿವಾಳ ಸಮುದಾಯಕ್ಕೆ ಗೊತ್ತಾಗಬೇಕು. ಯಾರು ಹತ್ಯೆ ಮಾಡಿದಾರೋ ಅವ್ರನ್ನ ಕೂಲಂಕುಷವಾಗಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ರಾಜಕೀಯ ಕುತಂತ್ರಕ್ಕೆ ಒಳಗಾಗದೆ ಮಡಿವಾಳ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಜಿಲ್ಲಾಧಿಕಾರಿಗಳು. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾವ್ಯಾವ ಇದರಿಂದ ಯಾವ್ಯಾವ ದೊಡ್ಡ ವ್ಯಕ್ತಿಗಳಿದ್ರು ಅವ್ರನ್ನ ಕಟಾಖಂಡಿತವಾಗಿ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಮಡಿವಾಳ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಬೇಕು ಜಿಲ್ಲಾಧಿಕಾರಿಗಳು. ದಯವಿಟ್ಟು ಇದು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ, ಇವತ್ತು 2ನೇ ತಾರೀಕು ಆಯ್ತು, ಇದುವರೆಗೂ ಅವ್ರನ್ನ ಯಾಕೆ ಬಂಧಿಸ್ತಾರೆ? ನಮ್ಮೆಲ್ಲ ಸಮಾಜದ ಕರ್ತವ್ಯ ಆಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಯಾವುದೇ ವಿಷಯವಾಗಿರಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ಆದರೆ ವಿರೋಧಿಸತಕ್ಕಂಥ ನಮ್ಮೆಲ್ಲರ ಒಂದು ಇದಾಗಿದೆ. ಹಾಗಾಗಿ ನಮ್ಮ ಶಿವಲಿಂಗಪ್ಪರವರಿಗೆ ನ್ಯಾಯ ಒದಗಿಸಬೇಕಾಗಿ ನಮ್ಮೆಲ್ಲರ ಇದಕ್ಕಾಗಿ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಒಂದು ವಿರೋಧವಾಗಿ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ನಾವು ಏನು ಟಿವಿಯಿಂದ ಸರ್ಕಲ್ನಿಂದ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟು ನಮ್ಮ ಅದೇ ಆಗಿರ್ತಕ್ಕಂಥ ಶಿವಲಿಂಗಪ್ಪರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರವಾಗಿ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಇವತ್ತು ಮನವಿಯನ್ನು ಕೊಡ್ತಿದ್ವಿ. ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು